ಜಾರುವ ಬಂಡೆಗಳ ಮೇಲೆ ಪ್ರವಾಸಿಗರು ಮೋಜು ಮಸ್ತಿಯನ್ನ ಮಾಡಿದ್ದಾರೆ. ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಈ ತರ ಮೋಜು ಮಸ್ತಿಯನ್ನ ಮಾಡಿರೋದು. ಆದ್ರೆ ಸ್ವಲ್ಪ ಜಾರಿದ್ರು, ಸ್ವಲ್ಪ ಯಾಮಾರಿದ್ರು ಅಲ್ಲಿ ಸಾವು ನೋವು ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಕೊರೋನಾ ಲಾಕ್ಡೌನ್ ಆದ್ಮೇಲೆ ಮನೇಲೇ 1.5 ವರ್ಷದ ಮೇಲಾಯ್ತು, ಇದು ಬೋರ್ ಆಗುತ್ತೆ, ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ದಾರೆ, ಒಂಥರ ಹಿಂಸೆ ಆಗ್ತಿದೆ ಮನೇಲಿ ಇರೋದಕ್ಕೆ. ಈಗ ಅನ್ಲಾಕ್ ಆಗ್ತಿರೋದ್ರಿಂದ ಹಂತವಾಗಿ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಒಂದು ರಿಲೀಫ್ ಬೇಕು ಅಂತ, ರಿಲ್ಯಾಕ್ಸೇಷನ್ ಬೇಕು ಅಂತ. ಆದ್ರೆ ಅಪಾಯದ ಸ್ಥಳದಲ್ಲಿ ಈ ತರ ಮೋಜು ಮಸ್ತಿ ಮಾಡೋದು ತಪ್ಪಾಗುತ್ತೆ. ಸಾಕಷ್ಟು ಜನ ಇದೇ ಜಾಗದಲ್ಲಿ ಬಿದ್ದು ಕೈಕಾಲೆಲ್ಲ ಮುರ್ಕೊಂಡಿದ್ದಾರೆ. ಹೇಳಿ ಕೇಳಿ ಜಾರುವಂತ ಬಂಡೆ ಇದು. ಮತ್ತೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಿರೋದ್ರಿಂದ ಯಾವ ಜಾಗದಲ್ಲಿ ಕಾಲಿಟ್ರೆ ಹೆಂಗ್ ಜಾರ್ ಬೀಳ್ತಾರೆ, ಏನ್ ಅಪಾಯ ಆಗುತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಈ ಹಿಂದೆ ಇದೇ ಜಾಗದಲ್ಲಿ ತುಂಬಾ ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಅಪಾಯದ ಸ್ಥಳದಲ್ಲಿ ಈ ತರ ಹೋಗಿ ಪ್ರಕೃತಿ ಸೌಂದರ್ಯವನ್ನ ನೀವು ಸವಿರಿ, ಬೇಡ ಅಂತ ಹೇಳಲ್ಲ. ಆದ್ರೆ ಈ ತರ ಅಡ್ವೆಂಚರ್ ಎಲ್ಲ ದಯವಿಟ್ಟು ಇಂಥ ಸ್ಥಳದಲ್ಲಿ ಮಾಡಕ್ ಹೋಗ್ಬೇಡಿ, ಇದರಿಂದ ಅಪಾಯ ಆಗುತ್ತೆ. ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಮಳೆ ಸಿಂಚನದಿಂದ ಚಿಕ್ಕಮಗಳೂರು ಪ್ರಕೃತಿ ನಳನಳಿಸ್ತಾ ಇದೆ. ಅದರಲ್ಲೂ ಚಾರ್ಮಾಡಿ ಘಾಟ್ ಅಂತೂ ರಮಣೀಯವಾಗಿದ್ದು ಪ್ರೇಕ್ಷಕರನ್ನ ಕೈ ಬೀಸಿ ಕರೀತಾ ಇದೆ. ಚಾರ್ಮಾಡಿ ಘಾಟ್ ಉದ್ದಕ್ಕೂ ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದೆ. ಕೊಟ್ಟಿಗೆ ಹಾರದ ಬಳಿ ಹಾಲ್ನೊರೆಯಂತೆ ಧುಮ್ಮಿಕ್ಕೋ ಜಲಪಾತಗಳನ್ನ ನೋಡೋದೇ ಅದ್ಭುತ. ಪ್ರವಾಸಿಗರು ಮಾರ್ಗ ಮಧ್ಯೆ ಈ ಜಲಪಾತಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸಂಜೆ ಬರುತ್ತೆ, ರಾತ್ರಿ 8 ಗಂಟೆ ಬರುತ್ತೆ, ನಾಳೆ ಮಾರ್ನಿಂಗ್ 7:30 ಬರುತ್ತೆ. ಇವಾಗ ಚಾರ್ಮಾಡಿ ಫಾಲ್ಸ್ನ ನೋಡೋಣ ಅಂತ ಬಂದಿದ್ದೀನಿ. ನಾವು ಲೋಕಲೇಟ್ ಆಗಿದ್ರು ಕೂಡ ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಈ ಥರ ಬಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಮಳೆಗಾಲದಲ್ಲಿ ಇಲ್ಲಿ ವೆದರು ಬೇಸಿಗೆಯಲ್ಲಿ ಒಂಥರ ಇದ್ದರೆ ಮಳೆಗಾಲದಲ್ಲಿ ಇನ್ನೊಂದು ಥರ ಇರುತ್ತೆ. ಮಳೆಗಾಲದಲ್ಲಂತೂ ಈ ಫಾಲ್ಸ್ಗಳು, ಈ ಹಸಿರಿಗೆ, ಮಿಸ್ಟ್ಗೆ ಎಲ್ಲ ಮೈತುಂಬಿ ಹರಿತಾ ಇರುತ್ತೆ. ಅದನ್ನ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ವೆದರ್ನ ನಾವಂತೂ ಎಂಜಾಯ್ ಮಾಡ್ತಿದ್ದೀವಿ. ಈ ಚಿಕ್ಕಮಗಳೂರಿಂದ ಧರ್ಮಸ್ಥಳಕ್ಕೆ ಆನ್ ದಿ ವೇ ಹೋಗಬೇಕಾದ್ರೆ ತುಂಬ ಫಾಲ್ಸ್ಗಳನ್ನ ನೀವು ಕಾಣ್ಬೋದು. ಈ ಜರ್ನಿ ಅಂತೂ ತುಂಬ ಆಸಮ್ ಆಗಿರುತ್ತೆ. ನೀವು ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು. ಈ ಚಾರ್ಮಾಡಿ ಘಾಟ್ ಇರ್ಬೋದು, ಫಾಲ್ಸ್ ಇರ್ಬೋದು, ನಮ್ಮ ಚಿಕ್ಕಮಗಳೂರಿಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಸಂಪರ್ಕ